ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ವೇಳೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಮರಾವತಿ ರಾಜಪ್ಪ ಮತ್ತು ಉಪಾಧ್ಯಕ್ಷರಾದ ಎನ್ ಲೋಕೇಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮಾತನಾಡಿ, ಕಳೆದ 5 ವರ್ಷಗಳಿಂದ ನಮಗೆ ಸಿಕ್ಕ ಅಧಿಕಾರವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ತೆರಿಗೆಯನ್ನು ಪಾರದರ್ಶಕತೆಯಿಂದ ಸಂಗ್ರಹಿಸಿ ಜನರ ಸಮಸ್ಯೆಗಳ ಅನುಗುಣವಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಜೊತೆಗೆ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿಯೂ ಸಹ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿಯೂ ಸಹ ನಾವು ಮನೆಯಲ್ಲಿ ಕೂರದೆ ಜನರ ಸೇವೆಯನ್ನು ನಿರಂತರವಾಗಿ ಮಾಡುತ್ತೇವೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಕೃಷ್ಣಪ್ಪ ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಗ್ರಾಮ ಪಂಚಾಯಿತಿ ಅವಧಿ ನಮಗೆ ಮುಗಿದಿದ್ದು, ಬೀಳ್ಕೊಡುಗೆ ಸಮಾರಂಭ ಪಂಚಾಯಿತಿಯಿಂದ ಹಮ್ಮಿಕೊಂಡಿದ್ದು, ನಾನು ಮೊಟ್ಟ ಮೊದಲಿಗೆ ಬಾರಿಗೆ ನಾನು ಕೊಪ್ಪ ಗ್ರಾಮದ ಜನತೆಗೆ ಧನ್ಯವಾದಗಳನ್ನ ಹೇಳ್ತೀನಿ. ಏಕೆಂದರೆ ಅವರು ನನ್ನ 2 ಬಾರಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ಊರಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿದ್ದೀನಿ. ಒಂದೇ ಒಂದು ಕೊರತೆ ಇತ್ತು, ಸ್ಯಾನಿಟ್ರಿ ಮಾಡಬೇಕಾಯಿತು, ಅದು ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾನ ಅಪ್ಗ್ರೇಡ್ ಆದರೆ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾಯಿತ ಪ್ರತಿನಿಧಿಗಳು ಸ್ಯಾನಿಟರಿ ಕಾಮಗಾರಿಯೊಂದು ಮಾಡಲಿ ಅಂತ ಕೋರ್ತಾ ಇದ್ದೀನಿ. ಇವತ್ತು ಒಂದು ನಮ್ಮ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ಅವಧಿ ಇವತ್ತಿಗೆ ಶನಿವಾರಕ್ಕೆ ಮುಗಿತಾ ಇದೆ. ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ನಮ್ಮ PDO ಅವರು ನಮ್ಮ ಗ್ರಾಮ ಪಂಚಾಯಿತಿಯ PDO ಅವರು ನಮ್ಮ ಎಲ್ಲ ಸದಸ್ಯರು ಕೂಡ ಇವತ್ತೇನು ಒಂದು ಬಿಟ್ಕೊಳ್ಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ 44 ಸದಸ್ಯರಿಗೂ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಾನು ಮೊದಲನೇದಾಗಿ ನನ್ನ ಗ್ರಾಮ ಪೋಡು ಮತ್ತು ಬೆಂಗಿಪುರ ಜನತೆಗೆ ಧನ್ಯವಾದಗಳು ತಿಳಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವರೇ ಕಾರಣ. ಅವರು ನನಗೆ ಆಶೀರ್ವಾದ ಮಾಡಿ ಸದಸ್ಯನಾಗಿ ನನಗೆ ಗ್ರಾಮ ಪಂಚಾಯತಿಗೆ ಕಳಿಸಿದ್ದಕ್ಕೆ ನನ್ನ ಕೈಯಲ್ಲಿ ನನ್ನ ಶಕ್ತಿ ಮೀರಿ ನಾನು ಕೆಲಸವನ್ನು ಮಾಡಿದ್ದೇನೆ. ಅವ್ರೇನು ಕೆಲಸ ಕೇಳಿದ್ರೆ ಎಲ್ಲ ಕಡೆ ಕೂಡ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ರಸ್ತೆಗಳು ಸಂಬಂಧಪಟ್ಟಂಗಿರ್ಬೋದು, ಜನಕ್ಕೆ ಏನೆಲ್ಲ ಅನುಕೂಲ ಬೇಕೆಲ್ಲ ಮಾಡಿಕೊಟ್ಟಿದ್ದೇನೆ. ಈ ಪಂಚಾಯಿತಿಯನ್ನು ಇದನ್ನೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇದೇನು ಅಪ್ಗ್ರೇಡ್ ಆಗುತ್ತೋ ಅಥವಾ BBMP ಆಗುತ್ತೋ ಕಾರ್ಪೊರೇಷನ್ ಅಂತ ಗೊತ್ತಿಲ್ಲ. ಮುಂದೆ ಏನಾಗುತ್ತೋ ಅದಕ್ಕೆ ನನಗೆ ಸರ್ಕಾರ ಏನಾದರೂ ಅವಕಾಶ ಕೊಟ್ಟು ಆ ಅವಕಾಶ ನನಗೆ ಕಲ್ಪಿಸಿದ್ದೆ ಆದಲ್ಲಿ ಮುಂದೆ ನಾನು ಚುನಾವಣೆಗೆ ನಾನು ನಿಲ್ತೇನೆ. ನಾನು ನಿಲ್ಲೋದಕ್ಕೆ ನನ್ನ ಊರಿನ ಜನಗಳು ನನಗೆ ಮತ್ತೆ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ನಿಮ್ಮ ಋಣ ತೀರಿಸ್ಕೊಂಡಿದ್ದೇನೆ. ನೀವು 100% ನಿಮಗೆ ಊರಿನವ್ರಿಗೆಲ್ಲ ನಿಮಗೆಲ್ಲ ಗೊತ್ತಿದೆ ನಾನು ಏನು ಕೆಲಸ ಮಾಡಿದ್ದೀನಿ, ಏನು ಕೆಲಸ ಮಾಡಿಲ್ಲ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ನಾನು ಕೆಲಸ ಮಾಡಿರೋ ನಿಜವಾಗ್ಲೂ ನಿಮ್ಗೆಲ್ಲ ತಲುಪಿಸಿದೆ ಅನ್ನಂಗಿದ್ರೆ ಮತ್ತೆ ನನ್ನ ಗ್ರಾಮಸ್ಥರು ನನಗೆ ಮತ್ತೆ ಕೈ ಹಿಡಿದು ಮತ್ತೆ ಇನ್ನೂ ಮೇಲೆ ಇದಕ್ಕೆ ಕಳಿಸ್ಬೇಕಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ನನ್ನ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮದು 5 ವರ್ಷ ಮುಕ್ತಾಯ ಆಗಿದೆ. ಹಾಗಾಗಿ ನಮ್ಮ ಪಂಚಾಯತಿಯಿಂದ ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ರು. ಹಾಗಾಗಿ ಇವತ್ತು ನಮಗೆ ಭಾಳ ಸಂತೋಷ.
ಯಾಕಂದರೆ ನಮ್ಮದು 5 ವರ್ಷ ಕಾಲ ನಾವು ಸೇವೆ ಮಾಡ್ಕೊಂಡು ಬಂದ್ವಿ. ಸುಮಾರು ನಾನು 2010 ನಾನು 2 ಬಾರಿ ಚೇರ್ಮನ್ ಆದೆ. ನಾನು ಈ ಚೇರ್ಮನ್ ಆಗಿದ್ದಕ್ಕೆ ನಮ್ಮ ಹುಲ್ಮಂಗಲ ಗ್ರಾಮ ಪಂಚಾಯತಿ ನಮ್ಮ ಸದಸ್ಯರಿಗೆ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದರೆ ನನಗೆ ಮೊದಲ ಬಾರಿ ಅವರು ಪ್ರಭಾರಿ ಅಧ್ಯಕ್ಷರಾಗಿ ನನಗೆ ನೇಮಕ ಮಾಡಿದರು. ಪುನಃ ನಮ್ಮ ಸದಸ್ಯರು 2020ರಲ್ಲಿ ಪುನಃ ನಾವು ಗೆದ್ವಿ. ನಮ್ಮ ಜನರೆಲ್ಲ ನಮಗೆ ಮತದಾರರೆಲ್ಲ ನಮಗೆ ಪುನಃ ಇನ್ನೊಂದು ಸರಿ ನಮಗೆಲ್ಲ ಗೆಲ್ಲಿಸಿದ್ರು. ಆದ ನಂತರ 2020ರಲ್ಲಿ ಪುನಃ ನಮಗೆ ಅಧ್ಯಕ್ಷರ ಸ್ಥಾನ ಸಿಕ್ತು. ಹಾಗಾಗಿ ನಮ್ಮ ಎಲ್ಲ 44 ಸದಸ್ಯರಿಗೂ ಸಹ ನಾನು ಅವ್ರಿಗೆ ಧನ್ಯವಾದವನ್ನು ಹೇಳೋಕ್ಕೆ ನಾನು ಬಯಸ್ತೀನಿ. ಅವ್ರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಸುಮಾರು ಕೆಲಸ ಕಾರ್ಯ ಮಾಡಿದ್ವಿ. ಇಲ್ಲಿ ಪಂಚಾಯತಿ ಇದ್ದಿಲ್ಲ. ನನ್ನ ಅವಧಿಯಾಗೆ ನಾನು 2020ರಾಗೆ 2015ರಲ್ಲೂ ನಾನು ಚೇರ್ಮನ್ ಆದೆ. ಆವಾಗಿಂದ ನಾವು ಮಾಡ್ಕೊಂಡಿದ್ವಿ ಪಂಚಾಯತಿ ಮಾಡ್ಬೇಕಂತ ಹೇಳಿ ಆಗಿಲ್ಲ. ಪುನಃ 2ನೇ ಬಾರಿ ನಾವು ಎಲ್ಲರೂ ಅಧ್ಯಕ್ಷರು ಮಾಡಿದ್ದಕ್ಕೆ ನಮ್ಮ ಎಲ್ಲ ಸದಸ್ಯರ ಸಹಾಯದಿಂದ, ನಮ್ಮ PDO ಸಾಹೇಬರು ಸಹಾಯದಿಂದ, ಎಲ್ಲರ ಸಹಾಯದಿಂದ ನಾವೆಲ್ಲನೂ ಒಂದು ಹೊಸದಾಗಿ ಒಂದು ಪಂಚಾಯತಿಯನ್ನು ಹೊಸ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ದೀವಿ. ಹಾಗೇನು ಸುಮಾರು ಕೆಲಸ ಸ್ಯಾನಿಟರಿ ಒಳಚರಂಡಿಗಳ ಕೆಲಸ ಇರ್ಬೋದು. ಇವಾಗ ಎಲ್ಲ ಊರುಗಳದಾಗೆ ಸ್ಯಾನಿಟರಿ ಇಲ್ಲಿ ಹುಲ್ಮಂಗಲ ಸ್ಯಾನಿಟರಿನೂ ನಾವು ಮಾಡಿದ್ವಿ. ಅದು ಹಿಂದ್ಗಡೆ ಒಂದು ಇದು ಮಾಡಿದ್ದೀವಿ, ಆರೋ ಪ್ಲ್ಯಾಂಟು ಸಹ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಪುನಃ ನಮ್ಮ 5 ವರ್ಷ ಕಾಲದಲ್ಲಿ ನಾವು ಒಂದು 3 ಜನ ನಾವು ಅಧ್ಯಕ್ಷರುಗಳು ಇದ್ವಿ. 3 ಜನ ಅಧ್ಯಕ್ಷರಾಗಿದ್ವಿ. ಅದರಲ್ಲಿ ನಮ್ಮ ಬಿಳಮ್ಮ ಅಕ್ಕ ಅವರು ಅಧ್ಯಕ್ಷರು ಆದರು. ಆದ ನಂತರ ಆವಾಗ ವೈಸ್ ಪ್ರೆಸಿಡೆಂಟು ನಮ್ಮ ಶರೀಫ್ ಅವರಾದರು. 2ನೇ ಬಾರಿ ಪುನಃ ಅವರು ನಮ್ಮ ಅಮರಾವತಿ ರಾಜಪ್ಪಣ್ಣ ಅವರು ಅಕ್ಕ ಅವರು ಅಧ್ಯಕ್ಷರು. ನಮ್ಮ ಎಲ್ಲ ಸದಸ್ಯರು ಸಹಕಾರದಿಂದ ಅವರು ಅಧ್ಯಕ್ಷರಾದರು. ವೈಸ್ ಪ್ರೆಸಿಡೆಂಟ್ ಆಗಿ ನಮ್ಮ ಲೋಕೇಶ್ ರೆಡ್ಡಿ ಅಣ್ಣ ಅವರು ವೈಸ್ ಪ್ರೆಸಿಡೆಂಟ್ ಆದರು, ಉಪಾಧ್ಯಕ್ಷರಾದರು. ಹಾಗಾಗಿ ಯಾವಾಗಲೂ ನಮ್ಮ ಇಷ್ಟು ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ ಕಾರಣನೇ ನಮ್ಮ PDO ಸಾಹೇಬರು, ನಮ್ಮ ಸೆಕ್ರೆಟರಿ ಸಾಹೇಬರು. ಯಾವಾಗಲೂ ನಾವೇನು ಹೇಳಿದ್ರು ಸಹ ನಾನು ಮಾಡಲ್ಲ ನೋಡಲ್ಲ ಅಂತ ಹೇಳಿಲ್ಲ. ಯಾವಾಗನಾದ್ರೂ ಹೇಳಿ ನೀರು ಕೊರತೆ ಇರ್ಬೋದು, ಲೈಟ್ಗಳು ಕೊರತೆ ಇರ್ಬೋದು, ಡ್ರೈನೇಜು ಸಮಸ್ಯೆಗಳಿರ್ಬೋದು, ಏನಾದರೂ ಇರಲಿ ಹೇಳಿದ್ರೆ ಆಯಿತು ಮಾಡೋಣ ಸರ್, ಮಾಡಿಸಿ ಸರ್ ಅಂತಾನೆ ಯಾವತ್ತೂ ನಮ್ಗೆ ಹೇಳಿದ್ರು. ಇದೇ ನಾವು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ನಮ್ಮ PDO ಸಾಹೇಬರಿಗೆ, ಸೆಕ್ರೆಟರಿ ಸಾಹೇಬರಿಗೆ, ನಮ್ಮ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಎಲ್ಲ ವಾಟರ್ ಮ್ಯಾನ್ಸ್ಗಳೆಲ್ಲರೂ ನಮ್ಮ ಎಲ್ಲ 44 ಸದಸ್ಯರದ್ದು ಒಂದು ಅವ್ರದ್ದು ಕರ್ತವ್ಯವನ್ನು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಎಲ್ಲ ವಾಟರ್ ಮ್ಯಾನ್ಸು ಅವರು ಹಗಲು ನೋಡಲಿಲ್ಲ, ರಾತ್ರಿ ನೋಡಲಿಲ್ಲ, ಮಳೆ ನೋಡಲಿಲ್ಲ, ಬಿಸಿಲು ನೋಡಲಿಲ್ಲ, ಹಬ್ಬ ನೋಡಲಿಲ್ಲ, ಏನಿದ್ರು ಸಹ ಅವರು ಯಾವಾಗಲೂ ಅವರು 24 hours into 7 ಸರ್ವಿಸ್ ಅವರನ್ನು ನಮ್ಮ ಎಲ್ಲ ವಾಟರ್ ಮ್ಯಾನನ್ನು ಸಹ ಮಾಡವ್ರೆ. ನಾವು ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ನಮ್ಮ ವಾಟರ್ ಮ್ಯಾನ್ಗಳಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಇಷ್ಟೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಬಿಲ್ ಕಲೆಕ್ಟರ್ಸ್ಗಳು ಅವರು ಎಲ್ಲ ಕಡೆ ಅವರು ಸಂಡೇ ಇದ್ದರೂ ಸಹ, ಸಂಡೇನೂ ಅಪಾರ್ಟ್ಮೆಂಟ್ಸ್ ಕಡೆ ಎಲ್ಲ ಲೀವ್ ಇದ್ದರೂ ಸಹ ಸಂಡೇ ದಿವಸನೂ ಅವ್ರು ಬಂದುಬಿಟ್ಟು ಉಸ್ಲಿಯನ್ನು ಮಾಡ್ತಾಯಿದ್ರು. ಅವರು ಇವತ್ತು ನಮ್ಮ ಪಂಚಾಯತಿಯಾಗೆ ಅವರು ತುಂಬಿದ್ಕೇ ನಾವು ಇಷ್ಟೊಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ನಾವು ನಮ್ಮ ಎಲ್ಲ ಬಿಲ್ ಕಲೆಕ್ಟರ್ಸ್ಗೂ ಸಹ ನಾನು ಧನ್ಯವಾದವನ್ನು ಹೇಳ್ತೀನಿ. ಹಾಗೆಯೇ ನಮ್ಮ ಎಲ್ಲ ಕಂಪ್ಯೂಟರ್ ಸ್ಟಾಫ್ಸ್ ಅವರಿದ್ದಾರೆ, ಈಗ ಅವ್ರಿಗೂ ಸಹ ಧನ್ಯವಾದವನ್ನು ಹೇಳ್ತೀನಿ. ಹೀಗಾಗಿ ನಾವು ಎಲ್ಲ ನಮ್ಮ ಪಂಚಾಯತಿಯಲ್ಲಿ ಎಲ್ಲರಿದ್ದಾರೆ, ಎಲ್ಲರೂ ಒಟ್ಟುಗೂಡಿ ಒಂದಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಈಗ ಇವತ್ತು ನಮ್ಮದು ರಿಟೈರ್ಡ್ ಅಂತ ಹೇಳಿ ಒಂದು ನಮ್ಮ PDO ಸಾಹೇಬರು, ನಾವು ರಿಟೈರ್ಡ್ ಅಂತೂ ಇಲ್ಲ, ಯಾಕಂತ ಹೇಳಿದ್ರೆ ನಮ್ಮ PDO ಸಾಹೇಬರು ನಮಗೆ ರಿಟೈರ್ಡ್ ಆದರೂ ಸಹ ಅವ್ರಿಗೆ ನಾವು ಹಾಲಿ ಸದಸ್ಯರಂತಾನೆ ತಿಳ್ಕೊಂಡು ಅವರು ನಮಗೆ ಒಂದು ಕೆಲಸ ಮಾಡಿಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ EO ಸಾಹೇಬರು ಇವಾಗ ಹೊಸದಾಗಿ ನೇಮಕ ಆಗ್ತವ್ರೆ, ಅವ್ರಿಗೂ ನಾವು ಈಗಲೇ ಧನ್ಯವಾದವನ್ನು ಹೇಳ್ತೀವಿ. ನಮ್ಮ ಪಂಚಾಯತಿಗೆ ಅವರು 15ನೇ ತಾರೀಕು ಇವಾಗ ನಮ್ಮದು ಮುಕ್ತಾಯ ಆಗುತ್ತೆ, ಅವರು ನಮಗೆ ಆಡಳಿತ ಅಧಿಕಾರಿಯಾಗಿ ಅವರು ಬರ್ತಾವ್ರೆ. ನಾವು ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಲ್ರಿಗೂ ವಂದನೆಗಳು. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ PDO ಸಾರನ್ನು ಸೆಕ್ರೆಟರಿ ಸಾರನ್ನು ತುಂಬ ಸಪೋರ್ಟ್ ಮಾಡಿ ಎಲ್ಲ ಊರುಗಳಲ್ಲೂ ತುಂಬ ಚೆನ್ನಾಗಿ ಕೆಲಸ ಆಗಿದೆ. ಮಾಡಿದ್ದೀವಿ ಸರ್, 100% ಮಾಡಿದ್ದೀರಿ. ನಮ್ಮ ರಾಜಪ್ಪ ಅವರು, ನಾವು, ನಮ್ಮ ಸದಸ್ಯರು ಎಲ್ಲರೂ ಸೇರ್ ಮಾಡಿ ಎಲ್ಲರೂ ಮಾಡಿದ್ದೀರಿ ಸರ್. PDO ಸಾರು, ಕೃಷ್ಣ ಎಲ್ಲರೂ ಸಹಾಯ ಮಾಡಿದ್ದೀರಿ. ನೋಡೋಣ ಸರ್, ನೋಡೋಣ. ಮಾಡೇ ಮಾಡ್ತಾರೆ, ನಾವೆಲ್ಲ ಸಪೋರ್ಟ್ ಕೊಡ್ತೀವಿ. ಗ್ರಾಮ ಪಂಚಾಯಿತಿಯ ಸದಸ್ಯರ ಬೀಳ್ಕೊಡುಗೆ ಸಮಾರಂಭ ಭಾಳ ಅದ್ಧೂರಿಯಾಗಿ ನಡೀತು. 5 ವರ್ಷಗಳ ಕಾಲ ನಾವು ಸದಸ್ಯರಾಗಿ ನಮ್ಮ ಒಂದು ಪಯಣ ಭಾಳ ಅದ್ಭುತವಾಗಿತ್ತು. ನಾವೆಲ್ಲ ಸದಸ್ಯರು ಒಂದು ಕುಟುಂಬದ ರೀತಿ ನಾವು ಕೆಲಸ ಮಾಡಿದಂಥದ್ದು, ಯಾವುದೇ ಪಕ್ಷ ಭೇದವ ಮರೆತು ನಾವೆಲ್ಲ ಒಂದು ಕುಟುಂಬ ಥರ 5 ವರ್ಷ ಕೆಲಸ ಮಾಡಿದ್ದೀವಿ. ಜನರ ಸೇವೆಯ
ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದ್ವಿ. ಇವತ್ತು ಆ ಬೀಳ್ಕೊಡುಗೆ ಸಮಾರಂಭಕ್ಕೆ ಭಾಳ ಖುಷಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು 5 ವರ್ಷದ ಜರ್ನಿನ ಖುಷಿಯಿಂದ ಹಂಚ್ಕೊತಾ ಇದ್ದೀವಿ. ಸೊ ಇದೇ ರೀತಿ ಎಲ್ಲ ಸದಸ್ಯರು ಭಾಳ ಸಹಕರಿಸಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕೆಲಸಗಳು ಮಾಡಿದಂಥದ್ದು. ಎಲ್ರಿಗೂ ಮುಂದಿನ ಬರುವಂಥ ಚುನಾವಣೆಗಳಲ್ಲಿ ಅವರ ಇಟ್ಟಂಥ ಆಸೆಗಳು ಈಡೇರಲಿ, ಅವರು ಕಟ್ಟಂಥ ಕನಸುಗಳು ಅವ್ರಿಗೆ ಈಡೇರಲಿ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮೊದಲಿಗೆ ನಾನು ನಮ್ಮ ಗ್ರಾಮಸ್ಥರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ 93ನಿಂದ ನಮಗೆ ಸತತವಾಗಿ 5-6 ಸಾರಿ ನಮ್ಮನ್ನು ಎಲೆಕ್ಟಾಗಿ ನಮಗೆ ಸಹಕರಿಸಿ ಮತ್ತು ಸದಸ್ಯರನ್ನಾಗಿ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರು. ಮೊದಲಿಗೆ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಮತ್ತು ಈಗ ಮೊದಲಿಗೆ ಸಾದಿಕಣ್ಣವರು ಅಧ್ಯಕ್ಷರಾಗಿದ್ದರು, ಮತ್ತು 2ನೇ ಬಾರಿ ಪಿಳ್ಳಮ್ಮ ಅವರು ಅಧ್ಯಕ್ಷರಾಗಿದ್ದರು, 3ನೇ ಬಾರಿ ನಾನು ಅಧ್ಯಕ್ಷರಾಗಿ 8 ತಿಂಗಳಿಂದ ಎಲ್ಲ ಗ್ರಾಮದಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಹೋಗಿರ್ತೇನೆ. ಎಲ್ಲ ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. 20 ವರ್ಷ ಅಧ್ಯಕ್ಷರಾಗಿದ್ವಿ. ನಮ್ಮ ಗ್ರಾಮದಲ್ಲಿ ಸದಸ್ಯರು ಅಧ್ಯಕ್ಷರು ಎಲ್ಲ ಸಹಕಾರದಿಂದ ಸಂವಿಧಾನದಿಂದ ನಮಗೆ ಅಧ್ಯಕ್ಷರ ಸೀಟ್ ಸಿಕ್ತು. 20 ತಿಂಗಳು ಅಧ್ಯಕ್ಷರ ಸೀಟಲ್ಲಿದ್ವಿ. ನಮಗಿನ್ನೂ ಕೆಲಸ ಇದೆ, ನಮ್ಗೆ ಮಾಡೋದಕ್ಕೆ ಆಗಿಲ್ಲ. ಇನ್ನೂ ಒಂದಷ್ಟು ದಿವಸ ಇದ್ದಿದ್ರೆ ಚೆಂದಾಗಿತ್ತು ಅಂತ ಆಸೆ ಇತ್ತು. ಆಸೆ ಇತ್ತು, ಇನ್ನೂ ಒಂದಷ್ಟು ದಿವಸ, ಇನ್ನೂ ಒಂದು 5-6 ತಿಂಗಳು ಸಿಕ್ಕಿದ್ರೆ ಟೈಮ್ ಸಿಕ್ಕಿಲ್ಲ. ಆದರೆ ಅಷ್ಟಕ್ಕೆ ಮುಗೀತು. ಎಲ್ಲರೂ ತುಂಬ 5 ವರ್ಷದಿಂದ ಇದೇ ಫಸ್ಟು ನಿಂತಿದ್ದು, ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಮ ಕೊಪ್ಪಗೆಟ್ಟವರು. ಪಿ ಡಿ ಅವರು, ಸೆಕ್ಯೂರಿಟಿಯವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಚೇರ್ಮನ್ರು ಸಾದಿಕಣ್ಣ, ಗಜೇಂದ್ರಣ್ಣ ಮತ್ತು ರಾಜಣ್ಣ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಧನ್ಯವಾದಗಳು. ಹುಲ್ಮಂಗಲ ಗ್ರಾಮ ಪಂಚಾಯತಿಯ ಕಚೇರಿಯಲ್ಲಿ ಸಾಮಾನ್ಯ ಸಭೆ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೆ ಗೌರವ ಸಮರ್ಪಣೆ ಅನ್ನು ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲ ಸಾಂಪ್ರದಾಯಿಕ ಪ್ರಕಾರವಾಗಿ ಎಲ್ಲ ಪಂಚಾಯತಿಗಳಲ್ಲೂ ಮಾಡಬೇಕಾಗಿರುವಂಥ ಒಂದು ಕಾರ್ಯ ಇದು. ಈ ಒಂದು ಕಾರ್ಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಮಗೆ ಮೊಟ್ಟಮೊದಲನೇ ಬಾರಿಗೆ ನಮ್ಮ ಎಲ್ಲ ಏನು 43-44 ಜನ ಪಂಚಾಯತ್ ಸದಸ್ಯರು ಸಹಕಾರ, ಪ್ರೋತ್ಸಾಹ, ಬೆಂಬಲದೊಂದಿಗೆ ನಮ್ಮ 93ನೇ ಇಸ್ವಿಯಿಂದ ಈ ಅವಧಿವರೆಗೆ 6 ಸಾರಿ ಚುನಾವಣೆಯಲ್ಲಿ ಗೆದ್ದು ಕೊನೆಯ ಹಂತದಲ್ಲಿ ನನ್ನನ್ನು ಅಮರಾವತಿ ರಾಜಪ್ಪ ಎಂಬುವರನ್ನ ಆಯ್ಕೆ ಮಾಡಿ ನಾಮಿನೇಷನ್ ಮಾಡಿ ಎಲ್ಲರೂ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನನ್ನನ್ನು ಅಧಿಕಾರಾವಧಿ ಕೊಟ್ಟರು. ಈ ಒಂದು ಅವಧಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಮತ್ತು ಎಲ್ಲ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ 93ನೇ ಇಸ್ವಿಯಿಂದ ಇದುವರೆಗೂ ನಮ್ಮನ್ನು ಜೊತೆಯಲ್ಲಿ ನಾವು ವಿಶ್ವಾಸದಲ್ಲಿ ಎಲ್ಲ ಬಂದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ 11 ಗ್ರಾಮಗಳಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನು ನಾನು ಅಧ್ಯಕ್ಷನಾಗಿ ಬಂದಾಗ ಕೊಟ್ಟಿದ್ದೆ, ಮಾತು ಅವರಿಗೆ ಏನು ಕೊಟ್ಟಿದ್ದೆ, ಅದರಲ್ಲಿ ಅಟ್ಲೀಸ್ಟ್ ಒಂದು ಭಾಗದಲ್ಲಿ ರೂಪಾಯಿಯಲ್ಲಿ 75 ಪೈಸೆಯಷ್ಟು ನಾನು ಎಲ್ಲ ಪ್ರತಿ ಹಳ್ಳಿಯಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದೇನೆ. ಮತ್ತು ನೀರಿರ್ಬೋದು, ವಾಟರ್ ಸಮಸ್ಯೆ ಇರ್ಬೋದು, ಚರಂಡಿ ಕ್ಲೀನಿಂಗ್ ಇರ್ಬೋದು, CC ರಸ್ತೆ ಇರ್ಬೋದು, ಐಮಾಕ್ಸ್ ಲೈಟ್ ಇರ್ಬೋದು, ಮತ್ತು ರಸ್ತೆಗಳಿರ್ಬೋದು, ಮತ್ತು ಇನ್ನು ಹಲವಾರು ಏನು ಬರುತ್ತೆ ಎಲ್ಲ ಸ್ವಚ್ಛತೆ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ನಾವು ಎಲ್ಲ ಗ್ರಾಮಗಳಲ್ಲಿ ಮಾಡಿದ್ದೀವಿ. ಇನ್ನೂ ಒಂದು 25 ಭಾಗ ಕೆಲಸ ಮಾಡಬೇಕಾಗಿತ್ತು. ಅದು ಕಾಲಾವಧಿ ಕಡಿಮೆ ಇದ್ದಿದ್ದರಿಂದ ಅದರಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಮತ್ತು ಈ ಒಂದು ನನ್ನ ಅವಧಿಯಲ್ಲಿ ಏನು ಈ ಸಿಬ್ಬಂದಿ ವರ್ಗದವರಿಗೆ ಒಂದು PF ESI ಅದೊಂದು ತುಂಬ ವರ್ಷಗಳಿಂದ ನಿಂತೋಗಿತ್ತು. ಈ ಒಂದು PF ESIಯನ್ನು ನಿನ್ನೆ ಅವರ ಖಾತೆಗೆ ಸಂಬಳವನ್ನು ಜಮಾ ಮಾಡುವಾಗ PF ESIಗೆ ಜಮಾ ಮಾಡಿ ಆನ್ಲೈನಲ್ಲಿ ಕಲೆಕ್ಷನ್ ಕೊಟ್ಟು ನಿನ್ನೆಯಿಂದ ಚಾಲನೆ ಮಾಡಿದ್ದೀವಿ. ಅವರಿಗೆ ಇದೊಂದು ಒಳ್ಳೆಯ ಸಂತೋಷವಾದ ಸುದ್ದಿಯಾಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ಅಂದರೆ ಒಳ್ಳೊಳ್ಳೆ ಕಾಮಗಾರಿಗಳಾಗಬೇಕು, ಇನ್ನೂ ಒಳ್ಳೆ ಕೆಲಸ ಆಗಬೇಕು ಮತ್ತು ಒಳ್ಳೆಯ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನು ಜನ ಇಷ್ಟಪಡ್ತಾ ಇದ್ದಾರೆ. ಆ ಒಂದು ಆಸೆ ಎಲ್ಲ ಗ್ರಾಮಗಳಲ್ಲಿ ಏನೀಗ ನಿಷ್ಠಾವಂತರ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮಗಳಲ್ಲಿ ಎಲ್ಲರಿಗೂ ಇದಾಗಲಿ. ಈ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರಾಗಿ ಲೋಕೇಶ್ ರೆಡ್ಡಿ ಅವರು ನಮ್ಮ ಥರ ಒಂದು ಕಡಿಮೆ ಅವಧಿಯಲ್ಲಿ ಆಯ್ಕೆಯಾಗಿ ನಮ್ಮ ಜೊತೆಲಿ ಕೈ ಜೋಡಿಸಿ
ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲ ಸದಸ್ಯರು ಪಕ್ಷ ಭೇದ ಎಲ್ಲ ಯಾವುದೇ ಮರೆತು ಎಲ್ಲ ಒಟ್ಟಿಗೆ ಸೇರಿ ನಾವು ಇದುವರೆಗೂ ಸಭೆಗಳಿರ್ಬೋದು, ಗ್ರಾಮ ಸಭೆಗಳಿರ್ಬೋದು, ವಾರ್ಡ್ ಸಭೆಗಳಿರ್ಬೋದು, ಎಲ್ಲ ವಿಚಾರದಲ್ಲಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟು ನಮ್ಮೆಲ್ಲರಿಗೂ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಇನ್ನೂ ಹಲವಾರು ಕೆಲಸಗಳು ಮಾಡಬೇಕು. ಆದರೆ ಈ ಒಂದು ದಿನಕ್ಕೆ ನಮಗೆ ಒಂದು ಚೆಕ್ ಪವರನ್ನು 15 ತಾರೀಕಿನ ಆಚೆ ತೆಗಿಬೋದು. ಆದರೆ ಎಲ್ಲ ಕಾಮಗಾರಿಗಳನ್ನ ಎಲ್ಲ ಕೆಲಸಗಳನ್ನು ಇರುವ ಎಲ್ಲ ಸದಸ್ಯರು ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ನಾವು ಮುಂದಿನ ನೆಕ್ಸ್ಟ್ ಬಾಡಿ ಎಲೆಕ್ಷನ್ ಆಗೋ ತನಕ ನಾವೇ ಎಲ್ಲವುಗಳ ಕೆಲಸಗಳು ಮಾಡಿಸಿ ಎಲ್ಲವುಗಳು ಓಡಾಡಿ ಎಲ್ಲ ಮಾಡ್ತೀವಿ. ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ತುಂಬ ಶ್ರಮಪಟ್ಟು ಈ ಒಂದು ಬಿಲ್ಡಿಂಗನ್ನು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕಟ್ಟಿಸಿದ್ರು. ಮತ್ತು ಒಳ್ಳೆ ಆಫೀಸನ್ನು ತೆರವು ಮಾಡಿಕೊಟ್ರು, ಒಳ್ಳೆ ಕೆಲಸವನ್ನು ಮಾಡಿಕೊಟ್ರು. ಮತ್ತು ಯಾರೇ ಬರಲಿ ಸದಸ್ಯರು ಇಲ್ಲ ಅಂದಿರ ಅವರು ಇವತ್ತಲ್ಲ ನಾಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅವರು ಅಷ್ಟೇ ಎಲ್ಲ ಜನರು ಸ್ಪಂದಿಸಿ ಯಾರಿಗೂ ತೊಂದರೆ ಕೊಡದಂತೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರಿಂದ ದೇವರು ಆರೋಗ್ಯ ಬಗ್ಗೆ ಕೊಡಲಿ. ನಮ್ಮ ಸಿಬ್ಬಂದಿಯವರಿಗೆ, ಪಿ ಡಿ ಅವರಿಗೆ, ಸೆಕ್ರೆಟರಿವರಿಗೆ ಮತ್ತು ಎಲ್ಲರಿಗೂ ಹೆಚ್ಚಿನ ಕೆಲಸಗಳು ಮಾಡಲಿ. ಎಲ್ಲ ಸದಸ್ಯರು ಸದಾ ಬಂದಂಗೆ ಬಂದು ಅವರ ಕೆಲಸಗಳನ್ನು ಕುಂದುಕೊಳ್ಕೊಂಡು ನಮ್ಮ ಹತ್ರನೂ ಹೇಳಿ, ಪಂಚಾಯತಿಯಲ್ಲಿ ಹೇಳಿ, ಏನು ಬೇಕಾಗುತ್ತೆ ಇವ ಅಡ್ಮಿನಿಸ್ಟ್ರೇಟರ್ ಬಂದರೂ ಸಹ ಇವ ಹತ್ರ ಹೇಳಿ ಎಲ್ಲ ಮಾಡಿಸ್ಕೊಡ್ತೀವಿ. ಈಗ ನಮಗೆ ತಾಲೂಕ್ ಪಂಚಾಯತಿ ಮಂಜುನಾಥ್ ಸರ್ ಹಾಕಿದ್ದಾರೆ. ಅವ್ರ ಹತ್ರ ಆಲ್ರೆಡಿ ನಾನು ಮಾತಾಡಿದ್ದೀನಿ, ಮೊನ್ನೆ ನಮ್ಮ ಪಂಚಾಯತಿ ವಿಚಾರ ಮಾತಾಡಿದ್ದೀನಿ. ಎಲ್ಲ ನಿಮ್ಮ ಹತ್ರ ಕುಂತು ಚರ್ಚೆ ಮಾಡಿ ಕೆಲಸಗಳನ್ನ ಮಾಡಿಸ್ಕೊಂಡು ನಿಮ್ಮ ಜೊತೆಲಿ ಇಟ್ಕೊಂಡು ಹೋಗ್ತೀವಿ ಅಂತ ಯುವ ಸಾಹೇಬರಿದೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿಯವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಅಧ್ಯಕ್ಷರ ಸ್ಥಾನಕ್ಕೆ ನಮಗೆ ನಮ್ಮ ನಿಕಟಪೂರ್ವ ಸಂಸದರಂಥ MP ಡಿ ಕೆ ಸುರೇಶ್ ಅಣ್ಣನವರು ಹಾಗೂ ನಮ್ಮ ಅನಿಲ್ ಕುಮಾರ್, ದೊಡ್ಡತೂರು ಪಂಚಾಯತ್ ಅಧ್ಯಕ್ಷ ಅನಿಲ್ ಕುಮಾರ್ ಅಣ್ಣನು, ಮಂಟಪ ಪಂಚಾಯತ್ ಅಧ್ಯಕ್ಷರಂಥ ಪ್ರವೀಣ್ ಅಣ್ಣನವರು ಮತ್ತು ನಮ್ಮ ಕಿಶೋರ್ ಅಣ್ಣನವರು ಇನ್ಸ್ಪೆಕ್ಟರ್ ಆದಂಥ, ಮತ್ತು ಈ ಶಿಕಾರಪಳ್ಳಿಯಾದ ನಮ್ಮ ಸಾದಿಕ್ ಅಣ್ಣನವರು, ಇವರೆಲ್ಲರೂ ಸಹಕಾರ ಬೆಂಬಲದಿಂದ ನಮಗೆ ಇದೊಂದು ಅವಕಾಶ ಸಿಕ್ಕಿ ಇವತ್ತು ಒಂದು ಅಧಿಕಾರ ಸಿಕ್ತು. ಇವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮಸ್ಥರಿಗೂ, ಜಗಜೀವನ್ ರಾಮನಗರ ಗ್ರಾಮಸ್ಥರಿಗೂ ಹಾಗೂ ಹುಲಮಂಗಲ ದಿಣ್ಣೆ ಇವರೆಲ್ಲರಿಗೂ ನಾನು ಹುಲಮಂಗಲ ಗ್ರಾಮಸ್ಥ ಪ್ರತಿಯೊಬ್ಬರಿಗೂ ನಾನು ವಂದನೆಗಳು, ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ನನ್ನ ಆಯ್ಕೆ ಮಾಡಿ ಹುಲಮಂಗಲ ಗ್ರಾಮ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ನನ್ನ ಕೈಲಾದಷ್ಟು ನಾವು ಪಂಚಾಯತಿ ವತಿಯಿಂದ ಅನುದಾನ ಪಟ್ಕೊಂಡು ನಾವು ಅಭಿವೃದ್ಧಿ ಕೆಲಸ ಮಾಡಿದ್ವಿ. ದುರಾದೃಷ್ಟ ಏನಂದರೆ ನಮಗೆ ಇದೇ ಟೈಮಲ್ಲಿ ಕಂದಾಯ ವಸೂಲಿ ಆಗ್ತಾಯಿರಲ್ಲ, ಪ್ಲಸ್ ಮೊದಲಿಗೆ ಕೊರೋನಾ ಬಂದಿತ್ತು. ಆ ಟೈಮಲ್ಲಿ ಏನೂ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿರಲ್ಲ. ಇಷ್ಟಾಗುತ್ತೋ ಅಷ್ಟು ನಾವು ಪಂಚಾಯತಿ ಅಭಿವೃದ್ಧಿ PDO ಸಹಾಯದಿಂದ ಅವರಿಂದ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಬಟ್ ಒಂದೇ ಒಂದು ಕೊರತೆ ಜನರಲ್ಲಿ ಕ್ಷಮೆ ಕೇಳೋದೇನೆಂದರೆ, ಜನತಾ ಕಾಲೋನಿಗೆ ನಾನು ಹಕ್ಕುಪತ್ರ ಕೊಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ರಿ, ಆದರೆ ಅದನ್ನು ಅರ್ಧಂಬರ್ಧ ಮಾಡಿ ಅಲ್ಲೇ ನಿಲ್ಲಿಸಿದ್ವಿ. ಪಾಣಿಯಲ್ಲಿ ಮಾತ್ರ ನಾವು ಜನತಾ ಕಾಲೋನಿಯನ್ನು ಮುಟ್ಟು ಮೆನ್ಷನ್ ಮಾಡಿಸಿದ್ದೀನಿ ನಾನು, AC ಅವರ ಆದೇಶದಂತೆ. ಅದನ್ನ ಇನ್ ಕಾಲಮ್ಮ ಕುಳಿಸ್ಬಿಟ್ಟು ಅವ್ರಿಗೆ ಹಕ್ಕುಪತ್ರಗಳು ಕೊಡಿಸ್ಬೇಕು ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಆದರೆ ಆಗಿಲ್ಲ. ಬಟ್ ಅರ್ಧಂಬರ್ಧ ನಿಂತಿದೆ. ಅದನ್ನು ಕಂಟಿನ್ಯೂ ಮಾಡಿ 100% ನಾನು ಹಕ್ಕುಪತ್ರಗಳು ಕೊಡಿಸ್ತೀನಿ. ದಯವಿಟ್ಟು ನಿಮ್ಮಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಮುಂದಿನ ದಿನಗಳು ನಾನು ಕೆಲಸ ಮಾಡಿಕೊಡ್ತೀನಿ. ಅದಕ್ಕೆ ಹೇಳಿ ನಮ್ಮ ಲೋಕೇಶ್ ಅಣ್ಣವರಿದ್ದಾರೆ, ರಾಜಪ್ಪಣ್ಣವರಿದ್ದಾರೆ, ಇವರೆಲ್ಲ ಸಹಾಯದಿಂದ ನಾನು ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡಿಕೊಡ್ತೀನಿ ಅಂತ ನಾನು ದಯವಿಟ್ಟು ಹೇಳ್ತೀನಿ.